ಇನ್ನೊಂದು ಕಡೆ ಬರಗಾಲ. ನನಗೆ ಗೊತ್ತಿಲ್ಲ, ಹಿಂದೆ ಯಡಿಯೂರಪ್ಪನವ್ರು ಇದ್ದಾಗ ಎಲ್ಲರೂ ಫೋನ್ಗಳು ಬರ್ತಾಯಿತ್ತು, ನಮ್ಮ ಆಫೀಸ್ಗೆ ಪೂರ್ತಿ ಫೋನ್ ಬರ್ತಾ ಇದ್ದಿದ್ದೇನು ಅಂತ ಹೇಳಿದ್ರೆ ನಮ್ಮ ಮನೆಗೆ ನೀರು ನುಗ್ಗಿಬಿಟ್ಟಿದೆ, ನಮ್ಮ ಹಳ್ಳಿಗೆ ನೀರು ಬಂದುಬಿಟ್ಟಿದೆ, ನೀರು ಜಾಸ್ತಿ ಆಗಿದೆ, ಅದನ್ನು ದಯವಿಟ್ಟು ಮನೆಯಿಂದ ನೀರು ಆಚೆ ಹೋಗಲಿ ಅಂತ ಇದ್ರು. ಈಗ ಮನೆ ಒಳಗಡೆ ನೀರು ಬಾ ಅಂದ್ರೆ ಬರಲ್ಲ. ಆ ಪರಿಸ್ಥಿತಿ ವ್ಯತ್ಯಾಸ ನಾನು ನೋಡಿದ್ದೀನಿ. ಯಡಿಯೂರಪ್ಪನವ್ರು ಸ್ವೇರಿಂಗ್ ಮಾಡಿ 3 ದಿನಕ್ಕೆ ಮಳೆ, ಜೋರು ಮಳೆ, ಪ್ರವಾಹ ಎಲ್ಲ ಕಡೆನೂ. ಕ್ಯಾಬಿನೆಟ್ಟು ಇರಲಿಲ್ಲ, ಇನ್ನೂ ಕ್ಯಾಬಿನೆಟ್ ರಚನೆ ಮಾಡಿರಲಿಲ್ಲ. ಇನ್ನು ಕ್ಯಾಬಿನೆಟ್ ರಚನೆ ಮಾಡೋಕ್ಕೆ ಮುಂಚೆನೇ ಆ ಪರಿಸ್ಥಿತಿ. ಇಲ್ಲಿ ಸಿದ್ದರಾಮಯ್ಯನವ್ರು ಕಾಲಿಟ್ಟ ಮೇಲೆ ಎಲ್ಲ ಕಡೆ ಬರಗಾಲ ಬರಗಾಲ ಬರಗಾಲ, ನೀರಿಲ್ಲ ನೀರಿಲ್ಲ, ಏನಿಲ್ಲ ಅಂದರೆ ನೀರಿಲ್ಲ ಅನ್ನೋ ಸ್ಥಿತಿ ಬಂದ್ಬಿಟ್ಟಿದೆ. ಅದರಲ್ಲಿ ಈಗ INDA ಬಂದರೆ ಇದು ಕರ್ನಾಟಕ ಜನ ಪ್ರತಿಯೊಬ್ಬರು ನೋಡ್ತಾ ಇದ್ದಾರೆ. ಅದರಲ್ಲೂ ಬೆಂಗಳೂರು ಜನ ನನ್ನೆ ತಮಿಳುನಾಡಿನ DMK ಸರ್ಕಾರ ಏನು ಅವರ ಮ್ಯಾನಿಫೆಸ್ಟೋದಲ್ಲಿ ಮೇಕೆದಾಟುವನ್ನು ನಾವು ಯಾವುದೇ ಕಾರಣ ಆಗಕ್ಕೆ ಬಿಡಲ್ಲ, ಕೇಂದ್ರದಲ್ಲಿ INDA ಸರ್ಕಾರ ಬಂದರೆ ಈ ಯೋಜನೆಯನ್ನು ನಾವು ಆಗಕ್ಕೆ ಬಿಡಲ್ಲ ಅನ್ನೋ ಮಾತನ್ನು ಹೇಳಿದ್ದಾರೆ. ಏನು ಇಲ್ಲಿ ಕಾಂಗ್ರೆಸ್ ಅವ್ರು ಸತ್ತೋಗಿದ್ದಾರಾ? ಕಾಂಗ್ರೆಸ್ ಪಾರ್ಟಿ ಸತ್ತೋಗಿದೆಯಾ? ಒಂದು ರಿಯಾಕ್ಷನ್ ಇಲ್ಲ. ವಿರುದ್ಧವಾದಂಥ ಹೇಳಿಕೆಯನ್ನು ಮಾಡಬೇಕಾಯಿತು. ಅಲ್ಲಿ ನರೇಂದ್ರ ಮೋದಿಯವರು ಮುಂದೆ ಹೋಗಿ ಪ್ರತಿಭಟನೆ ಮಾಡಿದ್ರು 136 ಶಾಸಕರು. ಏನು ಅಂದರೆ ನಮ್ಮ ಹಣ, ನಮ್ಮ ತೆರಿಗೆ, ನಮ್ಮ ಹಕ್ಕು ಅಂತ. ಈಗ ಮೇಕೆದಾಟುದು ನಮ್ಮ ನೀರು, ತಮಿಳುನಾಡು ಹಕ್ಕು, ನಮ್ಮ ನೀರು, ಕರ್ನಾಟಕದ ನೀರು, ತಮಿಳುನಾಡು ಹಕ್ಕು. ಮತ್ತು ದುಡ್ಡು ಅಷ್ಟೇ. ಅಲ್ಲಿ ಆನೆ ಯಾವ ರಾಜ್ಯದ್ದು ಅಂತ ಗೊತ್ತಿಲ್ಲ, ಅದಕ್ಕೆ ಬ್ರ್ಯಾಂಡ್ ಮಾಡಿದ್ರು ನಮ್ಮ ರಾಜ್ಯದ ಆನೆ. ನಾವು ಇತಿಹಾಸದಲ್ಲಿ ಎಲ್ಲೂ ಕೇಳಿಲ್ಲ. ಆನೆಗಳಿಗೂ ರಾಜ್ಯ, ಪಕ್ಷಿ, ಇವಕ್ಕೆಲ್ಲ ರಾಜ್ಯಗಳು ಕಟ್ಟಿದ್ದಾರೆ. ನಮ್ಮ ಹಣ ತಗೊಂಡೋಗಿ 5 ಲಕ್ಷ ರೂಪಾಯಿ ವಯನಾಡಿಗೆ ರಾಹುಲ್ ಗಾಂಧಿ ಗೆಲ್ಲಿ ಅಂತೇಳಿ 15 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ. ಇವಾಗ ನಾನು ಅವ್ರಿಗೆ ಅದಕ್ಕೆ ಹೇಳ್ತಾ ಇರೋದು, ಈ ಕಾವೇರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಮೇಕೆದಾಟಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ನಿಲುವುಗಳನ್ನು ಸ್ಪಷ್ಟ ಮಾಡಬೇಕು. ಇಲ್ಲಾಂದರೆ ರಾಜ್ಯದ ಜನ ನಿಮಗೆ ಸರಿಯಾದಂಥ ಪಾಠವನ್ನು ಕಲಿಸ್ತಾರೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತಿದ್ದೀನಿ. ಮತ್ತು ಕಾಂಗ್ರೆಸ್ ಕಳೆದ 10 ತಿಂಗಳಲ್ಲಿ ಹಲವಾರು ಹಗರಣಗಳ ಮುಖಾಂತರ ಜನರು ಯಾಕಪ್ಪ ಈ ಪಾರ್ಟಿಗೆ ವೋಟ್ ಮಾಡಿದ್ರಿ, ಇಡೀ ಬೆಂಗಳೂರಲ್ಲಿ ಖಾಲಿ ಕೊಡಗಳು, ನೀರಿನ ಹಾಹಾಕಾರ, ಸ್ನಾನ ಮಾಡೋಕ್ಕೂ ಹಾಕಿದ್ದಾರೆ, ಸ್ನಾನ ಮಾಡೋಕ್ಕೂ ನೀರಿಲ್ಲ, ಮಿತವಾಗಿ ಬಳಸಿ, ಈ ಥರದ್ದೆಲ್ಲ ಸ್ಲೋಗನ್ಗಳಾಗ್ತಾ ಇದ್ದಾರೆ. ನೀರು ಕೊಡೋದನ್ನು ಬಿಟ್ಬಿಟ್ಟು ನೀರನ್ನು ಹೆಂಗೆ ಉಪಯೋಗ ಮಾಡ್ಕೋಬೇಕು ಅನ್ನೋ ಜನಕ್ಕೂ ಗೊತ್ತಿದೆ. ಜನರು ಪ್ರಜ್ಞಾವಂತರಿದ್ದಾರೆ. ಕೊಡೋಕ್ಕೆ ಯೋಗ್ಯತೆ ಇಲ್ಲದೆ ಸರ್ಕಾರ ನೀರಿನ ಸರಬರಾಜು ಮಾಡುವಂಥ ಜವಾಬ್ದಾರಿಯನ್ನು ಹೊತ್ಕೊಂಡಂಥ BWSSB ಇವತ್ತು ಬೀದಿ ಪಾಲಿಗೆ ಬಂದು ನಿಂತಿದೆ. ಬೀದಿ ಪ್ರತಿದಿನ ಅವ್ರ ಅಡ್ವರ್ಟೈಸ್ಮೆಂಟ್, ನೀವು ಸ್ನಾನ ಮಾಡಬೇಡಿ, ಈಗ ನೀರು ಉಪಯೋಗಿಸಿ, ಆ ನೀರು ಉಪಯೋಗಿಸಿ, ನೀವು ಕಾರ್ ತೊಳಿಬೇಡಿ, ನೀವು ಗಾರ್ಡನ್ನಿಗೆ ನೀರು ಹಾಕಿ, ಇದೇ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಬಿಟ್ಟರೆ ನೀರನ್ನು ಹೆಂಗೆ ಕೊಡ್ತೀರಿ ಅನ್ನೋ ಮಾತನ್ನು ಯಾವುದೂ ಹೇಳ್ತಾ ಇಲ್ಲ. ಇದು ಕಾಂಗ್ರೆಸ್ ಇವತ್ತು ದಿವಾಳಿ ಎದ್ದಿರೋದನ್ನು ನಾವು ನೋಡ್ತಾ ಇದ್ದೀರಿ. ಕಾಂಗ್ರೆಸ್ಸಲ್ಲಿ ಹಣ ಇಲ್ಲ, ದುಡ್ಡಿಲ್ಲ. ಮೊನ್ನೆ ಪ್ರಧಾನಮಂತ್ರಿಗಳು ಹೇಳಿದ್ದಾರೆ ಪಾಪರಾವುಟಿದೆ ಸರ್ಕಾರ. ಆ ಪಾಪರಾಗಿರೋ ಸರ್ಕಾರದಲ್ಲಿ ಹಣ ಕೊಡೋಕ್ಕೂ ದುಡ್ಡಿಲ್ಲ, ಕುಡಿಯೋ ನೀರಿಗೂ ಕೊಡೋವಂಥ ದುಡ್ಡು ಇಲ್ಲ. ಅದಕ್ಕೆ ಇದೊಂದು ಒಳ್ಳೆ ಜನ ಕೂಡ ತೀರ್ಮಾನ ಮಾಡುವಂಥದ್ದಕ್ಕೆ ಒಂದು ಒಳ್ಳೆಯ ಅವಕಾಶ. ಅದರಿಂದ ರಾಜ್ಯದ ಜನರಲ್ಲಿ ವಿನಂತಿ ಮಾಡ್ತೀನಿ, ದಯವಿಟ್ಟು ಮತದಾನಕ್ಕೆ ಏನಕ್ಕೆ ಬಂದು ಮತವನ್ನು ಮಾಡಿ ಮತ್ತೊಮ್ಮೆ ನರೇಂದ್ರ ಮೋದಿ ದೇಶದ ಪ್ರಧಾನಿಯಾಗಿ ದೇಶವನ್ನು ಮುನ್ನಡೆಸುವಂಥ ಒಂದು ಶಕ್ತಿಯನ್ನು ನರೇಂದ್ರ ಮೋದಿಯವರಿಗೆ ಕೊಡಬೇಕು ಅನ್ನೋ ವಿನಂತಿಯನ್ನು ಮಾಡ್ತಾಯಿದ್ದೀನಿ.